ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸಿಂಪಲ್ ಟೇಕ್ ಅನ್ನೋ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಯಾರೆಲ್ಲ ವಿಡಿಯೋ ಅಂತಿದ್ರೆ 100% ಅರ್ನಿಂಗ್ ಆಗುತ್ತೆ ಗೈಸ್. ಬರೀ ಈ ಅಪ್ಲಿಕೇಶನ್ ಅಲ್ಲಿ ಪರ್ ರೆಫರ್ಗೆ ಅಂದ್ರೆ ಒಬ್ಬನ್ ರೆಫರ್ ಮಾಡ್ತಾರೆ ನಿಮಗೆ 100 ರೂಪೀಸ್ ತನಕ ಕೊಡ್ತಾರೆ ಗೈಸ್. ಬೇಕಾದ್ರೆ ನೋಡ್ತಿದ್ರೆ ನೀವು ಲೈವ್ ಪ್ರೂಫ್ ತೋರಿಸ್ತೀನಿ ನಾನು ಯಾವ ತರ ಇದ್ರೊಳಗೆ ಅರ್ನಿಂಗ್ ಮಾಡೋದು ಅಂತ ನೀವು ನೋಡ್ಬೋದು. ನಾನು ಇವಾಗ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ನೀವು ಮೊಬೈಲ್ ನಂಬರ್ ಎಂಟರ್ ಮಾಡ್ತಾರೆ ನಿಮಗೆ ಒಂದು OTP ಕೇಳುತ್ತೆ. ಆ OTP ಕೊಡ್ತು ಅಂದ್ರೆ ನಿಮಗೆ ರಿಜಿಸ್ಟರ್ ಆಗುತ್ತೆ ಗೈಸ್ ಅಪ್ಲಿಕೇಶನ್. ಯಾವುದೇ ತರ ನೀವು KYC ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ರೆಫರ್ ಮಾಡ್ತಿರೋದ್ರಿಂದ ನಿಮಗೆ ಒಬ್ಬನ ರೆಫರ್ಗೆ 100 ರೂಪೀಸ್ ಕೊಡ್ತಾರೆ ಗೈಸ್. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಎಲ್ಲರೂ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಷ್ಟ ಆಯ್ತು ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಇಂಟರ್ಫೇಸ್ ಬಂದು ಈ ತರ ಬರುತ್ತೆ ಗೈಸ್. ನೀವು ಫೋನ್ ನಂಬರ್ ಕೊಟ್ಟಾದ್ಮೇಲೆ ನೋಡಿ ಗೈಸ್, ಇಲ್ಲಿ OTP ಬರುತ್ತೆ. ಈ OTP ನ ನೀವು ಅಲೋ ಮಾಡ್ಕೊಂಡು ಆಗ್ತು ಅಂತಾರೆ ನಿಮಗೆ ಇಂಟರ್ಫೇಸ್ ಬಂದು ಈ ತರ ಬರುತ್ತೆ ಗೈಸ್. ನೋಡಿ, ನೀವು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡ್ಕೋಬೇಕಪ್ಪ ಅಂತಾನೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಸ್ವಲ್ಪ ಕೇಳುತ್ತೆ. ಟೆನ್ಷನ್ ತಗೋಬೇಡಿ ಗೈಸ್, ಇದು ಜೆನ್ಯೂನ್ ಆಗಿರೋದೆ. ಇಲ್ಲಿ ನಿಮ್ಮ ನೇಮ್ ಹಾಕ್ತು, ನಿಮ್ಮ ಮೇಲ್ ಯಾವುದು ಅಂತ ಹಾಕ್ಬಿಟ್ಟು, ನಿಮ್ಮ ಜೆಂಡರ್ ಯಾವುದು ಅಂತ ಹಾಕ್ಬಿಟ್ಟು, ನೆಕ್ಸ್ಟ್ ಸೆಲೆಕ್ಟ್ ಸಿಟಿ ಹಾಕ್ಬಿಟ್ಟು, ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಶನ್ ಯಾವುದು ಅಂತ ಹಾಕಿ, ಅದು ಫ್ರೆಶರ್ ಅಂತ ಇದೆಯಲ್ಲ ಅದ್ರ ಮೇಲೆ ನೋ ಎಸ್ ಏನೋ ಒಂದು ಕೊಡಿ. ನೋಡಿ, ಅಪ್ಲಿಕೇಶನ್ ಈ ತರ ಓಪನ್ ಆದ್ಮೇಲೆ ನೀವು ಇದು ಯಾವುದೋ ಟೆನ್ಷನ್ ತಗೋಬೇಕಾಗಿಲ್ಲ. ನಿಮಗೆ ಅರ್ನಿಂಗ್ ಮಾಡೋದಕ್ಕೆ ಇದೇನು ಇಂಪಾರ್ಟೆಂಟ್ ಆಗೋದಿಲ್ಲ. ನೀವು ರೆಫರ್ ಮಾಡೋದು ಅಷ್ಟೇ ಗೈಸ್. ಇದ್ರೊಳಗೆ ನೀವು ಈ ಫಿಲ್ ಮಾಡಿ ನೀವು ನೆಕ್ಸ್ಟ್ ಆಪ್ಷನ್ ಓದಿತು ಅಂದ್ರೆ ನಿಮ್ಗೆ ಇಂಟರ್ಫೇಸ್ ಬಂದು ಈ ತರ ಓಪನ್ ಆಗುತ್ತೆ ಗೈಸ್. ನೆಕ್ಸ್ಟ್ ನೋಡಿ ಗೈಸ್, ಇಲ್ಲಿ ನಾಲ್ಕು ಆಪ್ಷನ್ ಕೇಳುತ್ತೆ. ನೀವು ಯಾವ್ದಾರ 4 ಆಪ್ಷನ್ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ಮುಗೀತು ಗೈಸ್. ಇಲ್ಲ ಇನ್ಫಾರ್ಮೇಶನ್ ಕೇಳುತ್ತೆ. ನಿಮ್ಮ ಇಮೇಲ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗುತ್ತೆ ಗೈಸ್. ಈ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗೋದು ಗೈಸ್. ನೋಡಿ ಗೈಸ್, ನೆಕ್ಸ್ಟ್ ಆಪ್ಷನ್ ಬರುತ್ತೆ. ನಿಮ್ಮ ಬಿಲೌಟ್ ಅಂತ ಕೇಳುತ್ತೆ. ಎಸ್ ಕೊಟ್ಟು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಯಾವ್ದಾನ ಒಂದು ಸ್ಯಾಲರಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವು 2,000ನೋ 10,000ನೋ 20,000ನ ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಟೈಮ್ ಪಾರ್ಟ್ ಟೈಮ್ ಅಂತ ಸೇವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 2 ವೀಲರ್ ಅಂತ ಸೇವ್ ಮಾಡಿ. ನಾನು ಆಧಾರ್ ಕಾರ್ಡ್ ಅಂತ ಸೇವ್ ಮಾಡ್ತೀನಿ. ಅದು ತಲೆ ಕೆಡಿಸ್ಕೊಬಿಡಿ ಗೈಸ್. ಇದು ಅರ್ನಿಂಗ್ ಮಾಡೋದಕ್ಕೆ ಇದು ಏನು ಆಪ್ಷನ್ನೇ ಆಗೋದಿಲ್ಲ. ನಿಮಗೆ ಆರಾಮಾಗಿ ಅರ್ನಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ ನಾನು. ಇದೇನು ನಿಮಗೆ ಇಂಪಾರ್ಟೆಂಟೇ ಆಗೋದಿಲ್ಲ ಅರ್ನಿಂಗ್ ಮಾಡೋದಕ್ಕೆ. ನಿಮಗೆ ಒಂದು ರೆಫರ್ ಮಾಡ್ತು ಅಂದರೆ ನಿಮಗೆ 100 ರೂಪೀಸ್ ಕನ್ಫರ್ಮ್ ಆಗಿ ಬರುತ್ತೆ. ತೋರಿಸ್ಕೊಡ್ತೀನಿ ನಾನು. ಇಲ್ಲಿ ನೋಡ್ತಿದ್ದೀರಾ ಗೈಸ್, ಇಂಟರ್ಫೇಸ್ ಬಂದು ಫಸ್ಟ್ ಓಪನ್ ಆಗೋದು ಈ ಥರ ಗೈಸ್. ನೋಡ್ತಿದ್ದೀರಾ, ಇಲ್ಲಿ ನಿಮಗೆ ಬರೀ ರೆಫರ್ ಮಾಡಿ ನೀವು 100 ರೂಪೀಸ್ನ ಗಳಿಸ್ಬೋದು. ಇಲ್ಲೇ ತೋರಿಸ್ತಿದ್ದೀರಲ್ಲ, ಪರ್ ರೆಫರ್ಗೆ ನಿಮಗೆ 100 ರೂಪೀಸ್ ಅಂತ. ನೋಡಿ ಗೈಸ್, 100 ರೂಪೀಸ್, 200 ರೂಪೀಸ್, 300 ರೂಪೀಸ್. ಒಬ್ಬನ ರೆಫರ್ ಮಾಡ್ತಾ 100 ರೂಪೀಸ್, ಇಬ್ಬರು ರೆಫರ್ ಮಾಡಿದ್ರೆ 200 ರೂಪೀಸ್, 3 ಜನ ರೆಫರ್ ಮಾಡಿದ್ರೆ 300, 4 ಜನ 400, 5 ಜನ 500, 6 ಜನ 600. ಈ ಥರ 800 ತಕ ಐತೆ ಗೈಸ್. ಅಂದರೆ 8 ಜನನ ನೀವು ರೆಫರ್ ಮಾಡ್ತಾರೆ 800 ರೂಪಾಯಿ. ಅಪ್ ಟು ಅಂತ ಇದೆ ಗೈಸ್. ಅಪ್ ಟು ಅಂದರೆ 100 ಒಳಗೆ ನಿಮಗೆ ಎಷ್ಟಾದ್ರು ಬರ್ಬೋದು. ಅಂದರೆ 50, 75, 85, 20 ಈ ಥರ ಬರ್ಬೋದು ಗೈಸ್. ನೀವು ನೋಡಿ ಒಂದ್ಸರಿ ಟ್ರೈ ಮಾಡಿ ಗೈಸ್. ನಿಮಗೆ 100% ಅಮೌಂಟನ್ನು ಸಿಗುತ್ತೆ. ಅಮೌಂಟ್ ಅರ್ನಿಂಗ್ ಆದಮೇಲೆ ನೀವು ಈ ವಿನ್ ಅಪ್ ಟು ಅಂತ ಇದೆಯಲ್ಲ, ಫಸ್ಟ್ ಇದನ್ನ ಓದ್ಕೊಳ್ಳಿ. ಇಲ್ಲಿ ಸ್ಕ್ರಾಚ್ ಕಾರ್ಡ್ ಬರುತ್ತೆ. ಈ ಸ್ಕ್ರಾಚ್ ಕಾರ್ಡ್ನ ನೀವು ಸ್ಕ್ರಾಚ್ ಮಾಡ್ತು ಅಂದರೆ ನಿಮಗೆ ಅಮೌಂಟ್ ಕಾಣಿಸುತ್ತೆ. ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ತಾನೆ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಕ್ಕೆ ಕೇಳುತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಿದ ತಕ್ಷಣ ವಿತಿನ್ ಸೆಕೆಂಡ್ ನಿಮ್ಗೆ ಅಮೌಂಟ್ ಬಂದು ರಿಸೀವ್ ಆಗುತ್ತೆ ಗೈಸ್. ಇದಂತೂ ಪಕ್ಕ ಖಂಡಿತ, ನಾನು ಹೇಳೋದು ಸುಳ್ಳಾಗಿರೋದಿಲ್ಲ. ನೋಡಿ ಗೈಸ್, ಇಂಟ್ರೆಸ್ಟ್ ಇದ್ದಲ್ಲಿ ಜಾಯಿನ್ ಆಗಿ 100% ನಿಮಗೆ ಸಿಗುತ್ತೆ ಗೈಸ್ ಅಮೌಂಟು. ಇಂಥ ಅಪ್ಲಿಕೇಶನ್ ಯಾರು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಎಲ್ಲರೂ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ.